ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಚಾಪ್ಟರಿಂದ ಫೋರ್ತ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಈ ವಿಡಿಯೋ ಸೀರೀಸಲ್ಲಿ ಈ ಚಾಪ್ಟರಿಂದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನಲ್ಲಿ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಸೊ ಮೆಜಾರಿಟಿ 4 ಪ್ರಾಬ್ಲಮ್ಸಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಕವರ್ ಆಗುತ್ತೆ. ಸೊ ಇದು ಬಿಟ್ಟು ನಿಮಗೆ ಏನಾದರೂ ಬೇರೆ ಡೌಟ್ಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಫೋರ್ತ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. Ramya, Kavya and Divya are partners sharing profits and losses in the ratio of 1:2:1. ಸೊ ಓಲ್ಡ್ ರೇಷಿಯೋ 1:2:1 ಇದೆ, ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಇದೆ. ಅದ್ರ ಜೊತೆಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ಇದೆ. ಏನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ ನಮಗೆ. ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ನ ನೀಟಾಗಿ ಓದ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟು ನಾವು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಲ್ವಾ? ಸೊ ಫಾರ್ಮೇಟ್ನ ಪ್ರಿಪೇರ್ ಮಾಡಿ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ರಿಯಲೈಸೇಷನ್ ಅಕೌಂಟಲ್ಲಿ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಲ್ವಾ? ಸ್ಟೆಪ್ 1 ಏನಾಗುತ್ತೆ? ಅಸೆಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಅಸೆಟ್ಟಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಲ್ಲ, ಯಾಕೆಂದರೆ ಇದು ಆಲ್ರೆಡಿ ಕ್ಯಾಶ್ ಫಾರ್ಮಲ್ಲಿ ಇರೋದ್ರಿಂದ. ಬೇರೆ ಯಾವುದಿದೆ? ಡೆಟಾರ್ಸಿಂದ ಬಿಲ್ಡಿಂಗ್ವರೆಗೂ ಆ್ಯಸ್ ಇಟ್ ಈಸ್ ಸೇಮ್ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಡೆಟಾರ್ಸ್ 15,000, ಸ್ಟಾಕ್ 18,000, ಫರ್ನಿಚರ್ 12,000, ಮಷಿನರಿ 20,000, ಬಿಲ್ಡಿಂಗ್ 60,000 ಇದೆ ಅಲ್ವಾ? ಸೊ ಇದನ್ನು ರೆಕಾರ್ಡ್ ಮಾಡಿ. ಡೆಟಾಸ್ 15, ಸ್ಟಾಕ್ 18, ಫರ್ನಿಚರ್ 12,000, ಮಷಿನರಿ 20,000, ಬಿಲ್ಡಿಂಗ್ 60,000. ಸೊ ಸ್ಟೆಪ್ 1ನಲ್ಲಿ ಅಸೆಟ್ ಟ್ರಾನ್ಸ್ಫರ್ ಮಾಡಾದಮೇಲೆ ಸ್ಟೆಪ್ 2ನಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಕ್ರೆಡಿಟಾರ್ಸ್ ನಮಗೆ ಎಕ್ಸ್ಟರ್ನಲ್ ಲಯಬಿಲಿಟಿ, ಬಿಲ್ಸ್ ಪೇಯಬಲ್ ಎಕ್ಸ್ಟರ್ನಲ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಸಹ ನಮಗೆ ಎಕ್ಸ್ಟರ್ನಲ್ ಲಯಬಿಲಿಟಿ ಆಗುತ್ತೆ. ರಿಸರ್ವ್ ಫಂಡ್ ಎಕ್ಸ್ಟರ್ನಲ್ ಲಯಬಿಲಿಟಿನ ಅಲ್ಲ ಅಲ್ವಾ? ಅದು ಪಾರ್ಟ್ನರ್ ರಿಲೇಟೆಡ್. ನೆಕ್ಸ್ಟ್ ಏನಿದೆ? ವಾಣಿಸ್ ಲೋನ್. ವಾಣಿ ನಮಗೇನಾದರೂ ಪಾರ್ಟ್ನರ ಇಲ್ಲಿ? ಇಲ್ಲ. ಸೊ ವಾಣಿಸ್ ಲೋನ್ ಸಹ ನಮಗೆ ಎಕ್ಸ್ಟರ್ನಲ್ ಲಯಬಿಲಿಟಿ ಆಗುತ್ತೆ. ಸೊ ಎಷ್ಟು ಇನ್ಫಾರ್ಮೇಷನ್ ಇದೆ? 4 ಇನ್ಫಾರ್ಮೇಷನ್ ಇದೆ. ಆಸ್ ಇಟ್ ಈಸ್ ಸೇಮ್ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡಿ. ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಯಬಲ್ 6,000, ಬ್ಯಾಂಕ್ ಓವರ್ ಡ್ರಾಫ್ಟ್ 4,000, ವಾಣಿಸ್ ಲೋನ್ 5,000. ಸ್ಟೆಪ್ 1 ಅಸೆಟ್ ಟ್ರಾನ್ಸ್ಫರ್ ಆಯಿತು. ಸ್ಟೆಪ್ 2 ಎಕ್ಸ್ಟರ್ನಲ್ ಲಯಬಿಲಿಟಿ ಟ್ರಾನ್ಸ್ಫರ್ ಆಯಿತು. ಸ್ಟೆಪ್ 3ನಲ್ಲಿ ನಾವು ಅಸೆಟ್ನ ರಿಯಲೈಸ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್: ಡೆಟಾರ್ಸ್ ₹13,500, ಸ್ಟಾಕ್ 19,800, ಬಿಲ್ಡಿಂಗ್ ₹62,000, ವೆಹಿಕಲ್ ವಿಚ್ ವಾಸ್ ಅನ್ರೆಕಾರ್ಡೆಡ್ ಆಲ್ಸೋ ರಿಯಲೈಸ್ಡ್ ₹4,000. ಮುಂಚೆ ನಮಗೆ ರೆಕಾರ್ಡ್ ಮಾಡಿರಲಿಲ್ಲ, ಮಿಸ್ಟೇಕ್ ಆಗಿ ಅದನ್ನು ಇಗ್ನೋರ್ ಆಗಿತ್ತು. ಸೊ ಅದನ್ನು ಸಹ ನಾವು ಮತ್ತೆ ರೆಕಾರ್ಡ್ ಮಾಡ್ತಿದ್ವಿ. ಆ್ಯಂಡ್ ಮಷಿನರಿ ರಿಯಲೈಸ್ಡ್ ಅಟ್ ಬುಕ್ ವ್ಯಾಲ್ಯೂ. ಸೊ ಮಷಿನರಿ ವ್ಯಾಲ್ಯೂ ಇಲ್ಲಿ ಕೊಟ್ಟಿಲ್ಲ. ಬುಕ್ ವ್ಯಾಲ್ಯೂ ಅಂತಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದೇ ವ್ಯಾಲ್ಯೂನ ನಾವು ತೊಗೊಳ್ಬೇಕಾಗುತ್ತೆ. ಎಷ್ಟಿದೆ ಇಲ್ಲಿ? 20,000 ಇದೆ. ಸೊ ನಾವು ಇದನ್ನು ಆ್ಯಸ್ ಇಟ್ ಈಸ್ ರೆಕಾರ್ಡ್ ಮಾಡೋಣ. ಯಾವ ಸ್ಟೆಪ್ಪಲ್ಲಿ? ಸ್ಟೆಪ್ 3 ಸೆಲ್ ಮಾಡಿದಾಗ ಬೈ ಕ್ಯಾಶ್ ಅಕೌಂಟ್. ಯಾಕೆ ಕ್ಯಾಶ್ ಅಕೌಂಟ್ ಅಂತ ಬರ್ದೆ ನಾನಿಲ್ಲಿ? ಯಾಕೆಂದರೆ ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾದರೂ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಏನು ಮಾಡ್ತಿದ್ವಿ? ಬ್ಯಾಂಕ್ ಅಂತ ಬರೀತಾ ಇದ್ವಿ. ಸೊ ಬೈ ಕ್ಯಾಶ್ ಅಕೌಂಟಲ್ಲಿ ಅಸೆಟ್ ರಿಯಲೈಸ್ಡ್: ಡೆಟಾ 13,500 ಇದೆ, ಸ್ಟಾಕ್ 19,800, ಬಿಲ್ಡಿಂಗ್ 62,000, ಮಷಿನರಿ 20,000, ವೆಹಿಕಲ್ 4,000 ರೂಪೀಸ್ ಇದೆ, ಅನ್ರೆಕಾರ್ಡೆಡ್ ಅಲ್ವಾ? ಸೊ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 1,19,300 ಬರುತ್ತೆ. ಸ್ಟೆಪ್ 1ನಲ್ಲಿ ಅಸೆಟ್ ಟ್ರಾನ್ಸ್ಫರ್ ಆಯಿತು. ಸ್ಟೆಪ್ 2ನಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ ಟ್ರಾನ್ಸ್ಫರ್ ಆಯಿತು. ಸ್ಟೆಪ್ 3ನಲ್ಲಿ ಅಸೆಟ್ನ ರಿಯಲೈಸ್ ಮಾಡಿದ್ದೀವಿ. ಸೊ ಸ್ಟೆಪ್ 4ಅಲ್ಲಿ ಏನು ಬರುತ್ತೆ? ಈಗ ನಮ್ದು ಏನು ಎಕ್ಸ್ಟರ್ನಲ್ ಲಯಬಿಲಿಟಿ ಇತ್ತು ಅದನ್ನು ಪೇ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಏನಿದೆ ನೋಡೋಣ. ಸಿ ಅಡ್ಜಸ್ಟ್ಮೆಂಟ್ನ ನೋಡಿ. ಕ್ರೆಡಿಟರ್ಸ್ ವರ್ ಸೆಟಲ್ಡ್ ಅಟ್ 10% ಲೆಸ್, ದಿವ್ಯಾ ಟುಕ್ ಓವರ್ ವಾಣಿಸ್ ಲೋನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಲಯಬಿಲಿಟಿನ ನಾವು ಯಾವ ರೀತಿ ಪೇ ಮಾಡ್ತಾ ಇದ್ದೀವಿ? 10% ಡಿಸ್ಕೌಂಟಲ್ಲಿ ಪೇ ಮಾಡ್ತಾ ಇದ್ದೀವಿ. ಇನ್ನೊಂದು ಲಯಬಿಲಿಟಿನ ಪಾರ್ಟ್ನರ್ ಟೇಕನ್ ಓವರ್ ಆಗಿದೆ, ಅಂದರೆ ಲಯಬಿಲಿಟಿ ಟೇಕನ್ ಓವರ್. ಇದನ್ನು ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಪ್ರೆಸೆಂಟ್ ಏನು ಕೊಟ್ಟಿದ್ದಾರೆ? ಥರ್ಡ್ ಪಾರ್ಟಿ ಲಯಬಿಲಿಟಿ ಅಥವಾ ಕ್ಲಿಯರ್ ಮಾಡೋ ಟೈಮಲ್ಲಿ ಕ್ರೆಡಿಟರ್ಸ್ನ ಡಿಸ್ಕೌಂಟಲ್ಲಿ ಪೇ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ 4th ಸ್ಟೆಪ್ಪಲ್ಲಿ ಟು ಕ್ಯಾಶ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡಲ್ಲಿ ಕ್ರೆಡಿಟರ್ಸ್ ಎಷ್ಟಿದೆ? ವ್ಯಾಲ್ಯೂ 20,000 ಇದೆ. ಅದನ್ನು 10% ಡಿಸ್ಕೌಂಟ್ ಅಲ್ವಾ? ಸೊ 20,000 ಮೈನಸ್ 10% ಮಾಡಿದ್ರೆ 18,000 ರೂಪೀಸ್ ಬರುತ್ತೆ. ಕ್ರೆಡಿಟರ್ಗೆ ಮಾತ್ರ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಹತ್ರ ಬಿಲ್ಸ್ ಪೇಯಬಲ್ ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಮತ್ತು ವಾಣಿಸ್ ಲೋನ್ ಇದೆ. ಅದಕ್ಕೇನಾದರೂ ಡಿಸ್ಕೌಂಟ್ ಹೇಳಿದಾರಾ? ಇಲ್ಲ ಅಲ್ವಾ? ಬಟ್ ಅದನ್ನು ಪೇ ಮಾಡಿ ಅಂತ ಏನಾದರೂ ಹೇಳಿದಾರಾ? ಅದನ್ನು ಸಹ ಹೇಳಿಲ್ಲ ನಮಗೆ. ಅವ್ರು ಪೇ ಮಾಡಿ ಅಂತ ಹೇಳಿಲ್ಲ ಅಂದರೂ ನಾವು ರಿಮೈನಿಂಗ್ ಥರ್ಡ್ ಪಾರ್ಟಿ ಲಯಬಿಲಿಟಿ ಅಥವಾ ಎಕ್ಸ್ಟರ್ನಲ್ ಲಯಬಿಲಿಟಿನ ಏನು ಮಾಡಬೇಕಾಗುತ್ತೆ? ನಾವು ಪೇ ಮಾಡಬೇಕಾಗುತ್ತೆ. ಸೊ ಬಿಲ್ಸ್ ಪೇಯಬಲ್ ಆಸ್ ಇಟ್ ಈಸ್ 6,000 ರೂಪೀಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ 4,000 ರೂಪೀ ಇದೆ. ಇದಾದಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಡಿ ಅಡ್ಜಸ್ಟ್ಮೆಂಟ್ ನೋಡಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ ₹400 ವಾಸ್ ಆಲ್ಸೋ ಪೇಯ್ಡ್ ಆಫ್. ಸೊ ಇದ್ರ ಜೊತೆಗೇ ನಾವೇನು ಮಾಡಬೇಕಾಗತ್ತೆ? ಬ್ಯಾಂಕ್ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ನ ಸಹ ನಾವು ಪೇ ಮಾಡಬೇಕಾಗುತ್ತೆ, 400 ರೂಪೀಸ್. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 28,400 ರೂಪೀಸ್ ಬರುತ್ತೆ. ಸೊ ನೀವು ಕೇಳ್ಬೋದು, ಸರ್ ಅವರು ಕೊಟ್ಟಿಲ್ಲ ಅಂತ ಅಂದರೂ ನಾವು ಎಲ್ಲ ಲಯಬಿಲಿಟಿನೂ ಪೇ ಮಾಡಬೇಕಲ್ವ, ವಾಣಿಸ್ ಲೋನ್ನ ನಾವು ಯಾಕೆ ಪೇ ಮಾಡ್ತಾ ಇಲ್ಲ ಇಲ್ಲಿ ಅಂತೇಳಿ. ಯಾಕೆ ಅಂತಂದರೆ
ಕ್ವಶನಲ್ಲಿ ನೋಡಿ ಇಲ್ಲಿ ಸಿ ಅಡ್ಜಸ್ಟ್ಮೆಂಟಲ್ಲಿ ದಿವ್ಯಾ ಟುಕ್ ಓವರ್ ವಾಣೀಸ್ ಲೋನ್ ಅಂದರೆ ಲಯಬಿಲಿಟಿ ಟೇಕನ್ ಓವರ್ ಆಗಿದೆ. ಏನು ಮಾಡಿದ್ದಾರೆ ಇಲ್ಲಿ, ದಿವ್ಯಾ ವಾಣೀಸ್ ಲೋನ್ನ ಪೇ ಮಾಡಿದ್ದಾರೆ ಅವ್ರ ಅಮೌಂಟಿಂದ. ಲೇಟರ್ ಏನು ಮಾಡ್ತೀವಿ, ಬಿಸ್ನೆಸ್ಸು ದಿವ್ಯಾಗೆ ಪೇ ಮಾಡಬೇಕು. ಅಟ್ ಪ್ರೆಸೆಂಟ್ ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೀವಾ, ಇಲ್ಲ ಅಲ್ವಾ? ಯಾರು ಪೇ ಮಾಡ್ತಿರೋದು, ದಿವ್ಯಾ ಪೇ ಮಾಡ್ತಿರೋದು. ಅದರಿಂದ ನಾವು ವಾಣೀಸ್ ಲೋನ್ನ ನಾವು ರೆಕಾರ್ಡ್ ಮಾಡ್ತಾ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟು 5th ಸ್ಟೆಪ್, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಮೌಂಟೆಡ್ ಟು ₹4,000 ಅಂತ ಇದೆ ಅಲ್ವಾ? ಸೊ ಫಾರ್ಮ್ ಪೇ ಮಾಡಬೇಕಾಗುತ್ತೆ. ಫಾರ್ಮ್ ಪೇ ಮಾಡಿದ್ರೆ ಯಾವ ಸೈಡ್ ತೋರಿಸ್ತೀವಿ, ಡೆಬಿಟ್ ಸೈಡಲ್ಲಿ ಅಲ್ವಾ? ಸೊ ಟು ಕ್ಯಾಶ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ, ₹4,000 ಇದೆ. ಸೊ ಇದನ್ನು ರೆಕಾರ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಟೆಪ್ 6 ಏನು ಮಾಡ್ತೀವಿ, ಅಸೆಟ್ ಟೇಕನ್ ಓವರ್ ಏನಾದರೂ ಇದೆ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಬಿ ಅಡ್ಜಸ್ಟ್ಮೆಂಟ್, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯಾ ಅಟ್ ಎ ವ್ಯಾಲ್ಯೂಯೇಷನ್ ಆಫ್ ₹9,000. ಸೊ ಫರ್ನಿಚರ್ ಟೇಕನ್ ಓವರ್ ಇದೆ ಅಲ್ವಾ? ಸೊ ಯಾವ ಸೈಡಲ್ಲಿ ಬರುತ್ತೆ, ಅಸೆಟ್ ಟೇಕನ್ ಓವರ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬೈ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್ ₹9,000. ಏನಿದು, ಅಸೆಟ್ ಟೇಕನ್ ಓವರ್ ಅಲ್ವಾ? ಯಾವ ಅಸೆಟ್ ಟೇಕನ್ ಓವರ್ ಆಗಿದೆ ಇಲ್ಲಿ, ಫರ್ನಿಚರ್ ಟೇಕನ್ ಓವರ್. ಸೊ ನಾವಿಲ್ಲಿ ರೆಕಾರ್ಡ್ ಮಾಡ್ಬೋದು ಬ್ರ್ಯಾಕೆಟಲ್ಲಿ ಫರ್ನಿಚರ್ ಟೇಕನ್ ಓವರ್ ಅಂತೇಳಿ. ಇದಾದಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್, ಲಯಬಿಲಿಟಿ ಟೇಕನ್ ಓವರ್ ಇದೆ ಅಲ್ವಾ, ದಿವ್ಯಾ ಟುಕ್ ಓವರ್. ಸೊ 7th ಸ್ಟೆಪ್ಪಲ್ಲಿ ಟು ದಿವ್ಯಾಸ್ ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟಿ ಟೇಕನ್ ಓವರ್ ಇದ್ದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಟು ದಿವ್ಯಾಸ್ ಕ್ಯಾಪಿಟಲ್ ಅಕೌಂಟ್ ವಾಣೀಸ್ ಲೋನ್ ಟೇಕನ್ ಓವರ್ ₹5,000 ಇದೆ. ಇದಿಷ್ಟೇ ಇನ್ಫಾರ್ಮೇಷನ್, ಬೇರೆ ಏನೂ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ನ ಟೋಟಲ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಸೈಡ್ ಜಾಸ್ತಿ ಇದೆ ಅಂತೇಳಿ. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 1,63,300. ಎಲ್ಲಾನು ಟೋಟಲ್ ಮಾಡಿದಾಗ ನಿಮಗೆ ಇಲ್ಲಿ ಜಾಸ್ತಿ ಬರ್ತಾ ಇದೆ, 1,63,300. ಅದನ್ನು ಡೆಬಿಟ್ ಸೈಡಲ್ಲಿ ಸಹ ರೆಕಾರ್ಡ್ ಮಾಡಿ. ಈ 1,63,300 ಈ ವ್ಯಾಲ್ಯೂಸ್ನ ಮೈನಸ್ ಮಾಡಿದ್ರೆ ನಿಮಗೆ ₹900 ಪ್ರಾಫಿಟ್ ಬರುತ್ತೆ. ಈ 900 ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ರಮ್ಯಾ, ಕಾವ್ಯ ಮತ್ತು ದಿವ್ಯಾಗೆ. ಯಾವ ರೇಷೋದಲ್ಲಿ, 1:2:1 ರೇಷೋದಲ್ಲಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಮ್ಯಾ 900 × 1/4 225, ಕಾವ್ಯ 900 × 2/4 450, ದಿವ್ಯಾ 900 × 1/4 ₹225 ಬರುತ್ತೆ. ಸೊ ಈ ₹900 ಪ್ರಾಫಿಟ್ನ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ಏನು ತೋರಿಸ್ಬೇಕಾಗುತ್ತೆ ನಾವು, ಓಪನಿಂಗ್ ಬ್ಯಾಲೆನ್ಸ್ ಅಲ್ವಾ? ಸೊ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲು, ರಮ್ಯಾ 42,000 ಇದೆ, ಕಾವ್ಯ 35,000, ದಿವ್ಯಾ 20,000. ಸೊ ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 42,000, 35,000, 20,000. ಕ್ಯಾಪಿಟಲ್ ಬ್ಯಾಲೆನ್ಸ್ ಆದಮೇಲೆ ರಿಯಲೈಸೇಷನ್ ಅಕೌಂಟ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ. ಏನಿದೆ, ಪ್ರಾಫಿಟ್ ಇದೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಇದ್ದರೆ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ಕ್ಯಾಪಿಟಲಿಗೆ ಕೊಟ್ಟಾಗ ಏನಾಗುತ್ತೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ $225, ₹450 ಮತ್ತು $225 ಸೇಮ್ ವ್ಯಾಲ್ಯೂ ಆಲ್ರೆಡಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಯಾಕೆ ಕ್ರೆಡಿಟ್ ಸೈಡಲ್ಲಿ, ಯಾಕೆಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ. ಇದಾದಮೇಲೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಇದೆಯಾ ನೋಡಿ, ರಿಸರ್ವ್ ಫಂಡ್ ಇದೆ ಅಲ್ವಾ, ₹8,000. ಇದನ್ನು ಟ್ರಾನ್ಸ್ಫರ್ ಮಾಡಿ. ಬೈ ರಿಸರ್ವ್ ಫಂಡ್ ಎಷ್ಟಿದೆ, 8,000 × 1:2:1 ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ. 1/4 ಮಾಡಿದ್ರೆ 2,000 ಬರುತ್ತೆ, 2/4 ಮಾಡಿದ್ರೆ 4,000 ಬರುತ್ತೆ, ಮತ್ತೆ 1/4ಗೆ ₹2,000 ಬರುತ್ತೆ. ಸೊ ಈ 3 ಇನ್ಫಾರ್ಮೇಷನ್ ಸ್ಟ್ಯಾಂಡರ್ಡು. ಸಮ್ಟೈಮ್ನಿಗೆ P&L ಅಕೌಂಟ್ ಏನಾದರೂ ಅಸೆಟ್ ಅಥವಾ ಲಯಬಿಲಿಟಿ ಸೈಡಲ್ಲಿ ಇದ್ದರೆ ಅದನ್ನು ತೋರಿಸ್ತೀವಿ, ಇಲ್ಲಿಲ್ಲ. ಸೊ ಅದರಿಂದ ನಾವು ರೆಕಾರ್ಡ್ ಮಾಡ್ತಾ ಇಲ್ಲ. ಇದು ಬಿಟ್ಟು ನಮಗೆ ಇನ್ನೆರಡು ಇನ್ಫಾರ್ಮೇಷನ್ ಬರುತ್ತೆ. ಏನದು, ಅಸೆಟ್ ಟೇಕನ್ ಓವರ್ ಇದ್ದರೆ ಅಸೆಟ್ ಟೇಕನ್ ಓವರ್ನ ತೋರಿಸ್ತೀವಿ, ಲಯಬಿಲಿಟಿ ಟೇಕನ್ ಓವರ್ ಇದ್ದರೆ ಲಯಬಿಲಿಟಿ ಟೇಕನ್ ಓವರ್ನ ತೋರಿಸ್ತೀವಿ. ರಿಯಲೈಸೇಷನ್ ಅಕೌಂಟ್ ನೋಡಿ, ಇಲ್ಲಿ ಅಸೆಟ್ ಟೇಕನ್ ಓವರ್ ಇದೆ ಅಲ್ವಾ, ಬೈ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್ 9,000. ಸೊ ಅಸೆಟ್ ಟೇಕನ್ ಓವರ್ ಇದ್ದರೆ ಏನಾಗುತ್ತೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತೆ. ಯಾರು ತೊಗೊಂಡು ಹೋಗ್ತಿರೋದು, ರಮ್ಯಾ ಅಲ್ವಾ, ರಮ್ಯಾ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಟು ರಿಯಲೈಸೇಷನ್ ಅಕೌಂಟ್ ರಮ್ಯಾ ಕಾಲಮ್ಗೆ 9,000 ಬರೀತಾ ಇದ್ದೀನಿ. ಯಾಕೆ 9,000 ಡೆಬಿಟ್ ಸೈಡಲ್ಲಿ ಬಂತಿಲ್ಲ ಅಂತ ಅಂದರೆ, ಅಸೆಟ್ ಟೇಕನ್ ಓವರ್ ಆಗಿರೋದ್ರಿಂದ ಅಮೌಂಟ್ನ ಮೈನಸ್ ಮಾಡಿ ರಿಮೈನಿಂಗ್ ಏನು ಬ್ಯಾಲೆನ್ಸ್ ಇದೆ ಅದನ್ನು ನಾವು ಪೇ ಮಾಡ್ತೀವಿ. ಸೊ 9,000 ಡೆಬಿಟ್ ಸೈಡಲ್ಲಿ ಇದೆ. ಇದಾದಮೇಲೆ ಒಂದು ಲಾಸ್ಟ್ ಇನ್ಫಾರ್ಮೇಷನ್, ಲಯಬಿಲಿಟಿ ಟೇಕನ್ ಓವರ್ ಇದೆ ಅಲ್ವಾ, ವಾಣೀಸ್ ಲೋನ್ನ ಪೇ ಮಾಡಿದ್ದಾರೆ ಅಲ್ವಾ. ಸೊ ದಿವ್ಯಾ ಕ್ಯಾಪಿಟಲ್ ಅಕೌಂಟ್ 5,000 ಇದೆ. ಇಲ್ಲೇನಾಗುತ್ತೆ, ದಿವ್ಯಾ ಬಂದುಬಿಟ್ಟು ವಾಣಿ ಲೋನ್ನ ಪೇ ಮಾಡಿದ್ದಾರೆ. ಸೊ ಇವಾಗ ನಾವು ದಿವ್ಯಾಗೆ ಬಿಸ್ನೆಸ್ ಪೇ ಮಾಡಬೇಕಲ್ವಾ. ಸೊ ನಾವು ದಿವ್ಯಾಗ 5,000 ಟ್ರಾನ್ಸ್ಫರ್ ಮಾಡಿದ್ರೆ ದಿವ್ಯಾ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಸೈಡಲ್ಲಿ ಅಲ್ವಾ. ಸೊ ಬೈ ರಿಯಲೈಸೇಷನ್ ಅಕೌಂಟ್ ದಟ್ ವಾಣೀಸ್ ಲೋನ್ ದಿವ್ಯಾ ಕಾಲಮಲ್ಲಿ ₹5,000 ಬರುತ್ತೆ. ಇದು ಬಿಟ್ಟರೆ ಬೇರೆ ಏನು ಇನ್ಫಾರ್ಮೇಷನ್ ಬರಲ್ಲ. ಟೋಟಲ್ ಮಾಡಿ ಅಥವಾ ಬ್ಯಾಲೆನ್ಸಿಂಗ್ ಮಾಡಿ, ಕ್ರೆಡಿಟ್ ಸೈಡ್ ಯು ಹ್ಯಾವ್ 44,225, 39,450 ಮತ್ತು 27,225. ಸೇಮ್ ಬ್ಯಾಲೆನ್ಸ್ನ ಡೆಬಿಟಲ್ಲಿ ರೆಕಾರ್ಡ್ ಮಾಡಿ ಈ ವ್ಯಾಲ್ಯೂಸ್ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಟು ಕ್ಯಾಶ್ ಅಕೌಂಟ್ ಆ ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ಸೆಟ್ಲ್ಮೆಂಟ್ ಅಮೌಂಟ್ ಆಗುತ್ತೆ. 35,225, 39,450 ಮತ್ತು 27,225 ಆಗುತ್ತೆ. ಸೊ ಇದಿಷ್ಟು ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನು. ಸೊ ನೆಕ್ಸ್ಟು ಕ್ಯಾಶ್ ಅಕೌಂಟ್ನ ಪ್ರಿಪೇರ್ ಮಾಡೋಣ.
ಕ್ಯಾಶ್ ಅಕೌಂಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆಯಾ ಅಂತ ನೋಡೋಣ. ಕ್ಯಾಶ್ ಎಷ್ಟಿದೆ? 15,000 ಇದೆ ಅಲ್ವಾ. ಸೊ ಕ್ಯಾಶ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000. ಯಾಕೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದೆ ಅಂತಂದರೆ ಕ್ಯಾಶ್ ಅಕೌಂಟ್ ನಮಗೆ ಅಸೆಟ್ ಅಕೌಂಟ್. ಓಕೆ, ಅಸೆಟ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ? ನಮಗೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಅದರಿಂದ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಇದಾದ ಮೇಲೆ ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನೋಡಿ, ಯಾವುದಾದ್ರೂ ಕ್ಯಾಶ್ ಅಥವಾ ಅಮೌಂಟ್ ನಮಗೆ ರಿಸೀವ್ ಆಗಿದೆಯಾ? ರಿಸೀವ್ ಆಗಿದೆ ಅಲ್ವಾ. 1,19,300 ರೂಪೀಸ್ ರಿಸೀವ್ ಆಗಿದೆ. ಸೊ ಅದನ್ನು ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ. ಟು ರಿಯಲೈಸೇಷನ್ ಅಕೌಂಟ್ ಡೆಟಾರಿಂದ ಸ್ಟಾಕ್, ಬಿಲ್ಡಿಂಗ್, ಮಷಿನರಿ, ವೆಹಿಕಲ್ವರೆಗೂ ಆ್ಯಡ್ ಮಾಡಿದ್ರೆ 1,19,300 ರೂಪೀಸ್ ಬರುತ್ತೆ. ಸೊ ಇದಾದ ಮೇಲೆ ಕ್ರೆಡಿಟ್ ಸೈಡು. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಯಾವುದಾದ್ರು ಅಮೌಂಟ್ ಪೇ ಮಾಡಿದ್ದೀವಿ ಅಲ್ವಾ. 2 ಸಲ ಪೇ ಮಾಡಿದ್ದೀವಿ. ಒಂದು ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟಿ ಪೇ ಮಾಡಿದ್ದೀವಿ, ಇನ್ನೊಂದು ರಿಯಲೈಸೇಷನ್ ಎಕ್ಸ್ಪೆನ್ಸ್ನ ಪೇ ಮಾಡಿದ್ದೀವಿ. ಇವೆರಡೂ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡಿ. ಸೊ ಕ್ರೆಡಿಟ್ ಸೈಡ್ ಬೈ ರಿಯಲೈಸೇಷನ್ ಅಕೌಂಟ್, ಲಯಬಿಲಿಟೀಸ್ ಪೇಯ್ಡ್, ಕ್ರೆಡಿಟಾರ್, ಬಿಲ್ಸ್ ಪೇಯಬಲ್ ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟ್ ಜೊತೆಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಪೇ ಮಾಡಿದಾಗ ಟೋಟಲ್ ನಾವು 28,400ನ ಪೇ ಮಾಡಿದ್ದೀವಿ. ಇದಾದ ಮೇಲೆ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ನ ಪೇ ಮಾಡಿದ್ದೀವಿ ಅಲ್ವಾ. ಸೊ ಈ ಅಮೌಂಟ್ನ ಸಹ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, 4,000ನ. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸ್ 4,000 ರೂಪೀಸ್. ಯಾವುದಾದ್ರೂ ಪಾರ್ಟ್ನರ್ ಲೋನ್ ಇದೆಯಾ ಇಲ್ಲಿ? ಇಲ್ಲ ಅಲ್ವಾ. ಸೊ ಪಾರ್ಟ್ನರ್ ಲೋನ್ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ಏನು? ಲಾಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸೆಟ್ಲ್ಮೆಂಟ್, ನಾವು ಏನು ಅಮೌಂಟ್ ಪೇ ಮಾಡಿದ್ದೀವಿ ಫೈನಲ್ ಆಗಿ ಆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ರಮ್ಯಾ, ಕಾವ್ಯ ಮತ್ತು ದಿವ್ಯಾದು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ರೆಕಾರ್ಡ್ ಮಾಡೋಣ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಮ್ಯಾ 35,225, ಕಾವ್ಯ 39,450, ದಿವ್ಯಾ 27,225. ಸೊ ಟೋಟಲ್ 1,01,900 ಬರುತ್ತೆ. ಸೊ 2 ಸೈಡ್ ಟೋಟಲ್ ಮಾಡಿದ್ರೆ ನಿಮಗೆ ಡೆಬಿಟ್ ಸೈಡಲ್ಲಿ 1,34,300 ಬರುತ್ತೆ, ಕ್ರೆಡಿಟ್ ಸೈಡಲ್ಲೂ ಸಹ ನಮಗೆ 1,34,300 ಬರುತ್ತೆ. ಸೊ ಇದಿಷ್ಟು ನಿಮಗೆ ಸಿಂಪಲ್ಲಾಗಿ ಹೇಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತೇಳಿ. ಯಾವ್ಯಾವ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ? ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ. ಸಿಂಪಲ್ ಆಗಿದೆ ಅಲ್ವಾ. ಸೊ ನಾನು ಈ 4 ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡಿದ್ದೀನಿ, ಈ 4 ಪ್ರಾಬ್ಲಮ್ಸಲ್ಲಿ ನಿಮಗೆ ಮೆಜಾರಿಟಿ ಅಡ್ಜಸ್ಟ್ಮೆಂಟ್ ಇದರಲ್ಲೇ ಕವರ್ ಆಗುತ್ತೆ. ಸೊ ಫೈನಲ್ ಎಕ್ಸಾಮಲ್ಲಿ ಇದರಿಂದನೇ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬರೀ ನ್ಯೂಮರಿಕಲ್ ವ್ಯಾಲ್ಯೂಸ್ನ ಮಾತ್ರ ಚೇಂಜ್ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ನಿಮಗೆ ಕಷ್ಟ ಇದೆ ಅಥವಾ ಅಡ್ಜಸ್ಟ್ಮೆಂಟ್ ಅರ್ಥ ಆಗ್ತಿಲ್ಲ ಅಂತಂದರೆ ಅದನ್ನು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಆ ವಿಡಿಯೋ ಸಹ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ನಾನು ರೆಕಾರ್ಡ್ ಮಾಡ್ತಿರೋ ವೀಡಿಯೋಸು ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.